ಈ ಕಾಂಗ್ರೆಸ್ನಾಗೇನು ಮೀಸಲಾತಿದ್ದು ನಮ್ಮ ಪಂಚಮ ಸಾಲ ಹೋರಾಟದಾಗ ಬಂದಿದ್ರಲ್ಲ ಕಾಂಗ್ರೆಸ್ MLAಗಳು, ಈಗ ಮಹಾಮಹಿಮ ಬೆಳಗಾವಿಯ ಸಚಿವರಾಗ್ಯಾರಲ್ಲ, ಆ ಸಚಿವರು ಹೇಳಿದ್ರು ನನಗೆ, ಏನಕ್ಕ ಏನು ಭಾಳ ಮಾತಾಡ್ತಿದ್ರು ಅವು ಭಾಷಣ ಡಣ್ 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 ಅಂತ ಗೋಕಾಕನಾಗ ಪಕಾಕನಾಗ. ಈಗ ಯಾಕೆ ಸುಮ್ಕೋತ್ರಿ ಅಣ್ಣ ಅವ್ರ ತಪ್ಪಾಯ್ತು ರೀ. ನಮ್ಮ ಸರ್ಕಾರ ಮೀಸಲಾತಿ ಲಿಂಗಾಯತ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವಾಗ ಯಾಕೆ ಬಂದು ಭಾಷಣ ಮಾಡಿದ್ರಿ? ಎಲ್ಲೆಲ್ಲಿ ಭಾಷಣ ಮಾಡಿದ್ರಿ ನೀವು? ನಮ್ಮ ದೊಡ್ಡ ಗೋಕಾಕ್ನಾಗ ಮಾಡಿದ್ರಿ, ಮತ್ತೆಲ್ಲೆಲ್ರಿ ಎಲ್ಲ ನನ್ನ ನೆನಪು ಹೋಗ್ಯಲ್ಲ. ಎಲ್ಲ ಕಡೆ ಹುಕ್ಕೇರಿ, ಎಲ್ಲ ಕಡೆ ಬರೋದು, ರಕ್ತ ಕ್ರಾಂತಿ ಮಾಡ್ತೀವಿ, ಹುಷಾರ್ ಹಂಗೆ. ಅವಾಗ ನಾವು ಗಟ್ಟಿಯಾಗಿ ನಿಂತು 2D ಮಾಡಿಸೋದಿಲ್ಲ. ಈಗ್ಯಾಕೆ ನೀವು ಮಾಡಲಿಲ್ಲ ಅಕ್ಕ ಅವ್ರ? ಈಗ್ಯಾಕೆ ನಿಮ್ದು ಟ್ಯೂನ್ ಚೇಂಜ್ ಆಗೈತಿ? ನನ್ನ ಮಗ ವಿದೇಶಕ್ಕೆ ಕಡಿಬೇಕಂತ ಹೋಗ್ಬೇಕಂತಿತ್ತು, ಆದ್ರೆ ನಿಮ್ಮ ಸೇವೆ ಮಾಡಬೇಕು. ಬೆಳಗಾವ್ದಾಗ ಯಾರು ಇರಲೇ ಇಲ್ಲ, ಮತ್ತೊಬ್ರು ಯಾರು ಮಕ್ಕಳೇ ಇರಲಿಲ್ಲ. ನಿಮ್ಮ ಮಕ್ಕಳೇ ಇಬ್ಬರಿಗೆ, ನೀವೇ ಇಬ್ರು ಆಡ್ರಪ್ಪ. ಬೇರೆಯವರೆಲ್ಲ ಸುಮ್ಮನೆ ನೀವೆಲ್ಲ ಕಾಂಗ್ರೆಸ್ನಾಗ ಇದ್ದಿಲ್ಲ, ಕಸ ಹುಡ್ಕೊತಾರೆ ಆಡ್ರ ಮನೆ ಮುಂದೆ ಹೋಗಿ ಕಾಲು ಮುಗಿರಿ. ಅಕ್ಕ ಹತ್ರ ಕಾಲು ಮುಗಿದು, ಅಣ್ಣ ಹತ್ತು ಕಾಲು ಮುಗಿದು. ನಿಮ್ಗೊಂದು ಹಿಂಗೆ ಹೋಗಿತ್ತಾರ ಮುಂಜಾನೆ ಬಂದ, ಅಲ್ಲಿ ಒಂದು 4 ಬಂದ ನೋಡಿ, ಒಂದು 2,000 ಕೊಟ್ಟು ಕಳ್ತಾರೆ. ಅಣ್ಣಗಳು 2,000 ಕೊಟ್ಟರೆ ಒಂದು ಹಾಕಿ ಮತ್ತದು ಅವ್ರ ಅಂಗಡಿಯಾಗ ಹೋಗಿ ಹಾಕ್ಬೇಕು. ಮತ್ತೆ ಹಾಕಿ ನೀವು ಮನೆಗೆ ಹೋಗ್ತೀರಿ. ನೀವು ಹಿಂಗೆ ಮಾಡ್ಕೋತ ಹೋಗಿ ಏನು ಹಂಚಬೇಡ್ರಿ. ಒಮ್ಮೆ ಉಮೇಶ್ ಕತ್ತೇರು ಹೇಳಿದ್ರೆ ನಾನು ಪಾಪ ಬಸನಗೌಡ್ರ ಈ ಅಂಕಲ್ ಮಂಡ್ಯಾಗ ಒಟ್ಟೆ ಸಭಾ ಮಾಡಿಸ್ಕೊಡೋದಿಲ್ಲ ಅವರು. ಮುಂದೆ ಯಾರೂ ಮಂದಿನೇ ಇರೋದಿಲ್ಲ. ಅಲ್ಲಿ ಗಾಡಿ ಮಗ ಪಾಡಿ ಮಗ ಕೂತು ಕೇಳ್ತಾ ಭಾಷಣ ಅಷ್ಟು ಟೈಟ್ ಐತದ. ಒಮ್ಮೆ ಮಾಡಿದ್ರು ಅವ್ರು ಯಾರು ಲಕ್ಷ್ಮಣ ಸೋದಿ ಅವರು. ಒಮ್ಮೆ ಸಭಾ ಆಯ್ತಲ್ರಿ, ಅಲ್ಲಿಂದ ಧೈರ್ಯ ಬಂತು. ಅಲ್ಲಿಂದ ನಾ ಬಂದೆ 2ನೇದು. ನನಗೆ ಚಾಲೆಂಜ್ ಹಾಕಿದ್ರು, ಬಂದರೆ ಬಾ ಗೋಕಾಕಕ್ಕ, ಸ್ಟೇಜಲ್ಲಿ ಹಿಂಗೆ ಹಿಡಿದು ಜಾಗತ್ತೀವತ್ತ ಬರ್ರಿ ಮಕ್ಕಳ. ನಾನು ಗಟ್ಟಿನ ಬಾ ಗೋಕಾಕದೆ ಆ ಚೌಕರಾಗ ಬಂದು ಆದ್ರೆ ನಿಂದಿರ್ತೀನಿ, ನೀವು ಹ್ಯಾಂಗೆ ಜಗತ್ತಿ ನೋಡೇ ಬರ್ತೀನಿ. ಯಾರೂ ಬರಲೇ ಇಲ್ಲ. 20,000 ಮಂದಿ ಕೂಡಿದ್ರು ಗೋಕಾಕನಾಗ. ಯಾರಿಗೆ ಹಂಚಬೇಡ್ರಿ ನೀವು. ನೀವೇ ದುಡಿಬೇಕು, ನೀವೇ ತಿನ್ಬೇಕು. ಇಲೆಕ್ಷನ್ದಾಗ 1,000 ಕೊಟ್ಟಾರೆ 2,000 ಕೊಟ್ಟರೆ ಎಷ್ಟು ದಿವಸ ಹೋಗ್ತೈತ್ರಪ್ಪ? ಒಂದಿಟ್ಟು ಡಾಬಾದಾಗ ಒಂದು 2-3 ಒಂದು ವಾರ 15 ದಿವಸ ಇರ್ತೀರಿ, ಮುಂದೆ ಡ್ರೈನೇಜ್ನಾಗ ಬಿಟ್ಟು ಬಿಡ್ತೀವಿ, ಮುಗಿತಲ್ಲ. ಇಟ್ಟೇ ಅಲ್ಲ, ಮುಂದೆ ದುಡಿಲಕ್ಕೆ ಹೋಗಬೇಕಿಲ್ಲ.